ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಒನ್ ಮೋರ್ ಮಿನಿ ವ್ಲಾಗ್. ನಾನಿವತ್ತು ಟಿಫನ್ಗೆ ಆಲೂ ಪರಾಠ ಮಾಡಿದ್ದೆ. ಹಾಗೆ ಅದ್ರ ಜೊತೆಗೆ ಸ್ವಲ್ಪ ಪಪ್ಪಾಯ, 2 ಮೊಟ್ಟೆ, ಹಾಗೆ ಮೊಸರು, ಹಾಗೆ ಉಪ್ಪಿನಕಾಯಿನ ಕೊಟ್ಟಿದ್ದೆ. ಅದಾದಮೇಲೆ ತಿಂಡಿ ಎಲ್ಲ ತಿಂದ್ಕೊಂಡು ಪಾಪುಗೆ ಸ್ನಾನ ಮಾಡಿಸೋಣ ಅಂತ ಬಂದೆ. ಅವಳು ಎಲ್ಲ ಮಕ್ಕಳು ಸ್ನಾನ ಮಾಡೋಕ್ಕೆ ಹತ್ರ, ಇವಳಿಗಂತೂ ತುಂಬ ಖುಷಿಯಾಗುತ್ತೆ ಸ್ನಾನಕ್ಕೆ ಕರ್ಕೊಂಬಂದರೆ. ಯಾಕಂದರೆ ಸ್ನಾನ ಮಾಡೋಕ್ಕಲ್ಲ, ಇಲ್ಲಿ ನೋಡಿ ಬಕೆಟ್ ಒಳಗೆ ಕೂತ್ಕೊಂಡು ಈ ಥರ ಆಟ ಆಡೋಕ್ಕೆ. ಆ ಬಕೆಟಿಂದ ಎಬ್ಬಿಸ್ಕೊಂಡು ಕರ್ಕೊಂಡು ಹೋಗೋ ಅಷ್ಟರಲ್ಲಿ ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು. ತುಂಬಾ ಅಳ್ತಾಳೆ ಬಕೆಟಿಂದ ಕರ್ಕೊಂಡು ಹೋಗೋಕ್ಕೆ. ಇಲ್ಲಿ ಹೊಗೆ ಬರ್ತಿರೋದು ನೋಡಿದ್ರೆ ಜಾಸ್ತಿ ಬಿಸಿ ಇದೆ ನೀರು ಅಂತ ಅನ್ನಿಸ್ಬೋದು. ಇಲ್ಲ, ನಾರ್ಮಲ್ ವಾಟರೇ ಇದೆ. ಇಲ್ಲಿ ಸ್ವಲ್ಪ ಚಳಿ ಇರೋದ್ರಿಂದ ನಾನು ಸ್ವಲ್ಪ ಬಿಸಿ ನೀರಲ್ಲಿ ಕೂರಿಸ್ತೀನಿ ಅವಳನ್ನ, ಇಲ್ಲಾಂದರೆ ಶೀತ ಆಗಿಬಿಡುತ್ತೆ. ಜಾಸ್ತಿ ಹೊತ್ತು ಕೂರಿಸೋದಿಲ್ಲ. ಕೂದಲು ಜಾಸ್ತಿ ತೇವ ಇದ್ದರೆ, ಜಾಸ್ತಿ ಹೊತ್ತು ಹಾಗೆ ಇದ್ದರೆ ಕೋಲ್ಡ್ ಆಗುತ್ತೆ ಅಂತ. ಹಾಗೆ ತುಂಬ ಹೊತ್ತು ಆಟ ಆಡ್ತಾಳೆ. 10 to 15 ಮಿನಿಟ್ಸ್ ಆಟ ಆಡಿ ನೆಕ್ಸ್ಟ್ ಅವಳನ್ನ ಕರ್ಕೊಂಡೋದೆ, ಸರ್ಕಸೇ ಮಾಡಿ ಕರ್ಕೊಂಡೋದೆ. ಬಂದ ತಕ್ಷಣ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಿದ್ಲಲ್ಲ, ಆರಾಮಾಗಿ ಮಲ್ಕೊಂಡ್ಳು. ಅದು ಜಾಸ್ತಿ ಹೊತ್ತೇನು ಮಲಗಲಿಲ್ಲ, ಒಂದು 20 ಮಿನಿಟ್ಸ್. ಇಲ್ಲಿ ನೋಡಿ ಇವಳು ಅವತಾರನ ಅವರಪ್ಪ ಈ ಥರ ಶಾಲ್ ಹೊಚ್ಬಿಟ್ಟು ವಿಡಿಯೋ ಮಾಡಿರೋದು ಏನೋ ಒಂಥರ ಕ್ಯೂಟಾಗಿತ್ತು. ಹಾಗಾಗಿ ಈ ವಿಡಿಯೋನ ಆ್ಯಡ್ ಮಾಡ್ತಾಯಿದ್ದೀನಿ. ಮಕ್ಕಳು ಹೊಸದಾಗಿ ಕಲಿತಾ ನಮಗೆ ಹೆಣ್ಮಕ್ಳು ಇಷ್ಟು ಬೇಗ ದೊಡ್ಡವರಾಗ್ಬಿಟ್ರೆ ಅನಿಸುತ್ತೆ. ಇನ್ನು ನಿನ್ನೆ ಮೊನ್ನೆ ಇವಾಗ 1 ತಿಂಗಳು 2 ತಿಂಗಳಲ್ಲಿ ಇವಳು ಹುಟ್ಟಿರೋ ಥರ ಇದೆ. ಆಗಲೇ 1 ವರ್ಷ ಮುಗಿದೇ ಹೋಯ್ತು. ನೋಡ್ತಿರ್ಬೋದು ಹೆಂಗೆ ಓಡಾಡ್ತಿದ್ದಾಳೆ ಅಂತ. ಹೀಗೆ ಸ್ವಲ್ಪ ಹೊತ್ತು ಆಟ ಆಡಿದ್ಲು. ಆಮೇಲೆ ಕುತ್ಕೊಂಡು ಆಟ ಆಡ್ತಾ ಪಾಪ ಕೆಳಗೆ ಬಿದ್ಲು. ಅಂದರೆ ಕೂತಿದ್ದಾನೆ ನೆಲಕ್ಕೆ ಬಿದ್ಲು. ಅದು ಸ್ವಲ್ಪ ಐಬ್ರೋ ಹತ್ರ ಸ್ವಲ್ಪ ಏಟಾಯಿತು. ಅಳ್ತಿದ್ಲು ಪಾಪ. ಹತ್ತು ಮಲ್ಕೊಂಡಿದ್ದಾಳೆ ಈಗ. ಅವ್ರ ಅಪ್ಪನೂ ಇದನ್ನು ನೋಡ್ಬಿಟ್ಟು ನನಗೆ ಸ್ವಲ್ಪ ಬೈದರು. ಆದರೆ ಇದ್ರಲ್ಲಿ ನಮ್ಮ ತಪ್ಪೇನಿರುತ್ತಲ್ಲ, ಆಟ ಆಡೋ ಮಕ್ಕಳು ಬೀಳ್ತವೆ, ಹೇಳ್ತವೆ. ನಾವು ಯಾವಾಗಲೂ ಆಟ ಆಡೋ ಮಕ್ಕಳನ್ನ ಹಿಡ್ಕೊಂಡೇ ಕೂತಿರೋಕ್ಕಾಗೋದಿಲ್ಲ. ಈ ಥರ ದೊಡ್ಡವ್ರು ಆಗ್ತಾ ಮಕ್ಕಳು ಪೆಟ್ಟು ಮಾಡ್ಕೊಳ್ಳೋದೆಲ್ಲ ಸಹಜನೇ.